ಅದು ಬರೋಬ್ಬರಿ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಬೇಕಿದ್ದ ಕಾಮಗಾರಿ. ಆದರೆ ಕಾಮಗಾರಿ ನಡೆಯದೇ ಇದ್ರೂ ಕೂಡ ಹಣವನ್ನ ಮಾತ್ರ ಪಾವತಿ ಮಾಡಲಾಗಿದೆ. ಏನ್ ಸರ್, ಕೆಲಸನೇ ಆಗಿಲ್ಲ, ಹಣ ಹೆಂಗ್ ಕೊಟ್ರಿ ಅಂತ ಪ್ರಶ್ನೆ ಎತ್ತಿದ್ರೆ ಡಾಕ್ಯುಮೆಂಟ್ಸ್ ಕಾಣ್ತಾ ಇಲ್ಲ ಅಂತ ಹೇಳೋಕೆ ಶುರು ಮಾಡಿದ್ದಾರಂತೆ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳು. ಸ್ವತಃ ಅಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜ್ಯೋತಿ ಅವರು ಹೇಳಿದ್ದಾರೆ ಫೈಲ್ ಇಲ್ಲ, ಪ್ರಾಮಾಣಿಕವಾಗಿದ್ರೆ ಅವರು ಫೈಲು ಇಟ್ಕೊಳ್ತಾರೆ. ಇವರು ಬೋಗಸ್ ಮಾಡಿರೋದ್ರಿಂದನೇ ಫೈಲ್ ಇಲ್ಲ. ಒಂದಲ್ಲ ಎರಡಲ್ಲ 110 ಕೋಟಿ ರೂಪಾಯಿದು ಫೈಲು ನಾಪತ್ತೆ ಆಗುತ್ತೆ. ನಿಮ್ಮ ಹೆಸರು ಕಳೆದೋಗ್ಬಿಟ್ರೆ ಸುಮ್ಮನೆ ಇರ್ತೀರಾ? ನಿಮ್ಮ ಸರ್ವಿಸ್ ರಿಜಿಸ್ಟರ್ ಕಳೆದೋಗ್ಬಿಟ್ರೆ ಸುಮ್ಮನೆ ಇರ್ತೀರಾ? ಫೈಲ್ ಮಿಸ್ಸಿಂಗ್ ಇದೊಂದು ವಿಚಾರ ಇದೀಗ ಬಿಬಿಎಂಪಿಯ ಮೊಗಸಾಲೆಯಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಬರೋಬ್ಬರಿ 110 ಕೋಟಿ ರೂಪಾಯಿ ಕಾಮಗಾರಿಗೆ ಸಂಬಂಧಪಟ್ಟಂತಹ ಕಡತ ಕಣ್ಮರೆಯ ಕಹಾನಿ ಹತ್ತಾರು ಅನುಮಾನಗಳ ಜೊತೆಗೆ 108 ಪ್ರಶ್ನೆಗಳು ಹುಟ್ಟಿಕೊಳ್ಳಲು ಕಾರಣವಾಗಿದೆ. 2 ವರ್ಷದ ಹಿಂದೆ ನೀರುಗಾಲುವೆ ಕಾಮಗಾರಿಗೆ ಅನುಮೋದನೆ ನೀಡಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡಲಾಗಿತ್ತು. ಆದರೆ ಕಾಮಗಾರಿ ಕೈಗೊಳ್ಳದೆ ಯೋಗ ಎಂಬ ಕಂಪನಿಗೆ ನೀರುಗಾಲುವೆ ವಿಭಾಗದ ಅಧಿಕಾರಿಗಳು ಅಷ್ಟು ಹಣವನ್ನ ಪಾವತಿ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾಹಿತಿ ಕೇಳಿದ್ರೆ 110 ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತಹ ಕಡತಗಳೇ ಕಾಣೆಯಾಗಿದೆ ಅಂತ ನೀರುಗಾಲುವೆ ವಿಭಾಗದ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಇದೇ ವಿಚಾರ ಈಗ ಮಾಹಿತಿ ಹಕ್ಕು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇ ರೀತಿ ಸಾರ್ವಜನಿಕರ ತೆರಿಗೆ ಹಣ 106 ಕೋಟಿ ರೂಪಾಯಿ ಬಳಕೆ ಆದಂತ ತೆರಿಗೆ ಹಣದ ಫೈಲ್ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು. ಈ ಆಡಳಿತದ ವಿರುದ್ಧ ಮೊದಲನೇದಾಗಿ ಇಲ್ಲಿ ಕಮಿಷನರ್ ಅವರು ಸ್ಟ್ರಿಕ್ಟ್ ಇಲ್ಲ. ಕಮಿಷನರ್ ಅವರು ಇದೊಂಥರ ಹಲ್ ಕಿತ್ಬಿಟ್ಟಾಗಿದೆ ಹಾವು. ಏನಕ್ಕೂ ಪ್ರಯೋಜನ ಇಲ್ಲ. ಏನೇ ಕೇಳಿದ್ರು ಉಡಾಫೆ ಉತ್ತರಗಳು ಕೊಡ್ತಕ್ಕಂಥ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯ ನೀರುಗಾಲುವೆ ಕಾಮಗಾರಿಗೆ ಸಂಬಂಧಪಟ್ಟ ಕಡತಗಳು ಕಾಣೆಯಾಗಿರುವುದರ ಬಗ್ಗೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಅಮರೇಶ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದು ದೂರು ನೀಡಿದ್ದಾರೆ. 110 ಕೋಟಿ ಹಣ ಬಿಡುಗಡೆ ಕಡತ ನಾಪತ್ತೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನೀರುಗಾಲುವೆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕು. ಕಡತ ನಾಪತ್ತೆಯಾಗಲು ಹೇಗೆ ಸಾಧ್ಯ? ಒಂದು ವೇಳೆ ನೀವು ಕ್ರಮ ತೆಗೆದುಕೊಳ್ಳದೆ ಇದ್ರೆ ಲೋಕಾಯುಕ್ತಗೆ ದೂರು ಕೊಡಲು ಪ್ಲಾನ್ ಮಾಡಿದ್ದೇವೆ. ಕಾಮಗಾರಿ ಮಾಡದೆ ಹಣ ಪಾವತಿ ಮಾಡಿದ್ದಲ್ಲದೆ ಕಡತಗಳು ಈಗ ಕಾಣೆಯಾಗಿದೆ ಅಂತ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಾ ಇದ್ದು ಬಿಬಿಎಂಪಿ ಕಾರ್ಯವೈಖರಿಯ ಬಗ್ಗೆ ಅನುಮಾನ ಹುಟ್ಟಿಸಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕಾಗಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.